ಸ್ಟೈನ್ಲೆಸ್ ಸ್ಟೀಲ್ ಫುಡ್ ಕೌಂಟರ್ ಇದು, ಫೋಲ್ಡಬಲ್ ಇದು. SSL ಮಾಡಿರ್ತೀವಿ. ಇಷ್ಟು ದಿನ ಸ್ಟಿಕ್ಕರ್ ಹಾಕಿರೋದ್ರಲ್ಲಿ ಹಾಕ್ತಾಯಿದ್ವಿ. ಕಸ್ಟಮರ್ ಕೇಳ್ತಾರೆ ಹೆಂಗಿರುತ್ತೆ ಅಂತ. ನೋಡಿ, ಸ್ಟೈನ್ಲೆಸ್ ಸ್ಟೀಲ್ದೆ ಕಂಪ್ಲೀಟು. ಇದಕ್ಕೆ ಯಾವ ಥರ ಬೇಕೋ ನೀವು ಬ್ರ್ಯಾಂಡಿಂಗ್ ಮಾಡ್ಕೊಬೋದು. ಇದು ಸೈಜು 2x4 ಬರುತ್ತೆ. ಹೈಟ್ ಬಂದು 6 ಫೀಟ್ ಇರುತ್ತೆ. ಬಟ್ ವರ್ಕ್ ಮಾಡೋ ಕೆಲಸ ಬಂದು 3 ಫೀಟ್ ಇರುತ್ತೆ. 3 ಫೀಟ್ಗೆ 2 ಇಂಚಸ್ ಕಮ್ಮಿ ಇರುತ್ತೆ ಇದು. ನೋಡಿ, ಬಾಟಮ್ ಸೆಲ್ಫ್ ಕುಣಿಸ್ತಾ ನಮ್ಮ ಹುಡುಗ ಇದು. ಫ್ರೆಂಡ್ಲಿಯಾಗಿ ಆರಾಮಾಗಿ ಯೂಸ್ ಮಾಡ್ಬೋದು ಇದು. ಫಸ್ಟ್ ಟೈಮ್ ನಿಮಗೆ ಕಷ್ಟ ಇರ್ಬೋದು ಹಾಕೋದು ಟೈಮಲ್ಲಿ, ಬಟ್ ರೆಗ್ಯುಲರಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಒಬ್ಬರು ಯೂಸ್ ಮಾಡ್ತಾರೆ. ನಾವು ಇಬ್ಬರು ಹಾಕಿ ತೋರಿಸ್ತಾ ಇದ್ದೀವಿ. ಇದು ಮೇಲ್ ಟಾಪಲ್ಲಿ ಲಾಕಿಂಗ್ ಸಿಸ್ಟಮ್ ಇದು ಸ್ಕ್ವೇರ್ ಟ್ಯೂಬಲ್ಲಿ ಕೊಟ್ಟಿರ್ತೀವಿ. ಲಾಕ್ ಆಗುತ್ತೆ ಇದರಲ್ಲಿ ನಿಮಗೆ. ಆಮೇಲೆ ಫ್ರಂಟ್ ಪ್ಯಾನಲಿಂಗ್ ಇದು ಬ್ರ್ಯಾಂಡಿಂಗ್ ಮಾಡ್ಕೊಬೋದು. ನಾನಿದು ಸ್ಟಿಕ್ಕರಿಂಗ್ ಮಾಡಿರೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಫೋಟೋ. ಇದು 2x4 SS 20 gauge ಮಾಡಿರ್ತೀವಿ. ಇದು ಲೆಗ್ಸ್ ಎಲ್ಲ 1 ಇಂಚ್ ಸ್ಕ್ವೇರ್ ಟ್ಯೂಬಲ್ ಆಗಿರುತ್ತೆ. ಇದೆಲ್ಲ ಕಂಪ್ಲೀಟ್ ಸ್ಕ್ರೂ ಫಿಟ್ಟಿಂಗಲ್ಲಿ ಇರುತ್ತೆ. ಸೈಡ್ ಕವರಿಂಗು ಆಮೇಲೆ ಇದೆಲ್ಲನೂ ಇಂಚಸ್ ಎಲ್ಲನೂ. ಇದು ಮೇಲ್ ಟಾಪ್ ಕ್ಯಾನೋಪಿ ಕುಣಿಸ್ತಾ ಇದ್ದಾನೆ ಕಂಪ್ಲೀಟ್. ನೋಡಿ, ಈಗ ಫುಲ್ ಅಸೆಂಬ್ಲಿ ಆಯಿತು ಸೈಜು. ಫ್ರಂಟಲ್ಲಿ ಬ್ರ್ಯಾಂಡಿಂಗ್ ಮಾಡ್ಕೊಬೋದು. ಇದಕ್ಕೆ ಬೇಕಾದ್ರೆ ಮುಂದೆ ಕಸ್ಟಮರ್ ಸರ್ವಿಂಗ್ ಸೆಲ್ಫ್ ಬೇಕಾದ್ರೆ ಮಾಡಿ ಕೊಡ್ತೀವಿ. ಅದಕ್ಕೆ 1500 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ, ಮಾಡಿ ಕೊಡ್ತೀವಿ. ನೋಡಿ, ಟಾಪು ವರ್ಕಿಂಗ್ ಸ್ಪೇಸು ಡೆಸ್ಕ್ ಬರಬಾರ್ದು ಅಂತ 1 ಫೀಟ್ ಕವರ್ ಮಾಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಇಂಚಸ್ ಲಾಕಿಂಗ್ ಸಿಸ್ಟಮಲ್ಲಿರುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಫುಟ್ಬಾತಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ರಿಚ್ ಆಗಿರುತ್ತೆ ನೋಡೋದಕ್ಕೆ. ಮೇಗಡೆ ಕ್ಲಾಂಪ್ ಕೊಟ್ಟಿದ್ದೀವಿ ನೋಡಿ, ಅದು ಕೈಯಲ್ಲಿ ತೋರಿಸ್ತೇನಲ್ಲ. ನಾವು ತುಂಬ ಕಸ್ಟಮರ್ಗೆ ಸಪ್ಲೈ ಮಾಡಿದ್ದೀವಿ ಇದನ್ನು. ಸ್ವಲ್ಪ ಕಸ್ಟಮರ್ಗೆ ಒಂದು 2 ದಿನ 3 ದಿನ ಲೇಟಾಗಿ ಕೊಟ್ಟಿದ್ದೀವಿ, ಬಟ್ ಐಟಮ್ ಕ್ವಾಲಿಟಿಯಾಗಿ ಕೊಟ್ಟಿದ್ದೀವಿ. ಈಗ ಅವೈಲೇಬಲ್ ಸ್ಟಾಕ್ ಇದೆ ನಮ್ಮಲ್ಲಿ. ಆರ್ಡ್ರ್ ಮಾಡ್ಬೋದು, ಸಿಗುತ್ತೆ. ಈಗ ಸ್ಟಾಕ್ ಮೈಂಟೈನ್ ಮಾಡ್ತಾಯಿದ್ದೀವಿ, ಸಿಗುತ್ತೆ ಈಗ ರೆಗ್ಯುಲರಾಗಿ.